ರಾಘವೇಂದ್ರ ರಾಗ್ಯ, ಆನಂದ ಆನ್ಯ, ಶರಣಪ್ಪ ಶರಣ್ಯ, ಕೆಂಚಪ್ಪ ಕೆಂಚ, ಹುಸೇನಪ್ಪ ಹುಸೇನಿ. ಭಾಳ ಮಜಾ ಹೇಳ್ತಾರೆ ರೀ. ನೀವು ಬೋರ್ಡ್ ನೋಡ್ಕೊಂತ ಹೋಗ್ರಿ ಬಜಾರ್ದಾಗ, ಭಾಳ ಮಜಾ ಇರ್ತಾವ. ಶ್ರೀ ರಾಘವೇಂದ್ರ ಮಟನ್ ಖಾನಾವಳಿ, ಯಪ್ಪ ಎಂತ ಅನಾಹುತರಿದು. ಶ್ರೀ ಬಸವೇಶ್ವರ ಮಟನ್ ಖಾನಾವಳಿ, ಮಹಾತ್ಮ ಗಾಂಧೀಜಿ ಹೇರ್ ಡ್ರೆಸ್ಸಿಂಗ್ ಸೆಲೂನ್, ಅವ್ರಿಗೊಂದು ಕೂದಲಿದ್ದಿಲ್ಲ ಪಾಪ. ಇದು ಹೋಗ್ಲಿ. ಶ್ರೀ ಅಕ್ಕ ಮಹಾದೇವಿ ಬ್ಯೂಟಿ ಪಾರ್ಲರ್, ಇದು ಹೋಗ್ಲಿ. ಶ್ರೀ ಗೊಮ್ಮಟೇಶ್ವರ ಕ್ಲಾತ್ ಸೆಂಟರ್, ಎಂತೆಂಥ ಹೆಸರುಗಳು. ಹೆಸರಿನಲ್ಲಿ ಹಾಸ್ಯ. ನಿಮಗೆಲ್ಲ ಗೊತ್ತಿದೆ ಮಂದಾಕಿನಿ ಜೋಕು, ಅದನ್ನ ಎಷ್ಟೋ ಸಾರಿ ಹೇಳಿದ್ದೀನಿ, ಅನೇಕರು ಹೇಳಿದ್ದಾರೆ. ಹೆಸರಿನಲ್ಲಿ ಹಾಸ್ಯ ಇರ್ತದೆ. ಪಾಪ ರಿಪೀಟ್ ಅಂತಿದ್ದಾರೆ. ಮಂದಾಕಿನಿ ಅಂತ ಹೆಸರಿಟ್ರಿ ಏನು ಕರಿಬೇಕು? ಮಂದಿ. ಸಣ್ಣಕ್ಕಿತ್ಲ ಹುಡುಗಿ ಭಾಳ ಚಂದ ಇತ್ತು, ಮಂದಿ ಬಾಯಿಲಿಂದಗಳು ಓಡಿ ಬರ್ತಿತ್ತು. ಅದು ಆಕೆ ವಯಸ್ಸಾತು, ಲಗ್ನ ಮಾಡಿದ್ರಿ. ಆಕೆ ಗಂಡ ಬೆಂಗಳೂರಾಗ ಅಡ್ಡಾಡೋದಕ್ಕೈತಿ. ಯಾರೇ ಕೇಳಿದ್ರಿ, ಯಾರಿವ? ಅವನ ಮಂದಿ ಗಂಡ. ಆಕೆ ಮಕ್ಕಳದು, ಆ ಮಕ್ಕಳು ಓಣಿ ಮಕ್ಕಳು ಆಟ ಆಡ್ದಕ್ಕತ್ತಿದ್ರು. ಯಾರ ಮಕ್ಕಳಿವು? ಮಂದಿ ಮಕ್ಕಳು. ಒಂದು ಚಲೋ ನಾಯಿ ಓಡಿ ಬಂತು. ಯಾರ ನಾಯಿ ಇದು? ಮಂದಿ ನಾಯಿ. ಆಕೆ ಗಂಡ ಊರಾಗ ಒಂದು ಮನೆ ಕಟ್ಟಿಸಿದ, ಹೊಸ ಮನೆ ಪ್ರಸ್ತಕ್ಕೆ ಎಲ್ಲರೂ ಊಟ ಮಾಡಿ ಬರಕತ್ತಿದ್ರು. ಎಲ್ಲಿ ಹೋಗಿದ್ರಿ? ಮಂದಿ ಮನೆಗೆ. ತಲೆ ಕೆಟ್ಟು ಬಿಡ್ತಿರೋ ಬನಿಗೆ. 3 ವರ್ಷದಿಂದ ನೋಡಕತ್ತೀನಿ ಮಂದಿ ಮಕ್ಕಳು, ಮಂದಿ ಗಂಡ, ಮಂದಿ ನಾಯಿ. ನೀನು ಯಾರಲೇ ಉಚ್ಚೋಳ ಮಗನೇ ಅಂದವ. ನಾನು ಮಂದಿ ಮಾವ ಅಂದವ. ನಾನು ಇಷ್ಟೊತ್ತು ಮಾತಾಡಿದೆ 2 ಸಾರಿ ಸೊಳೆ ಮಗ ಅನ್ನೋ ಶಬ್ದ ಬಳಸಿದೆ, ನೀವೆಲ್ಲ ಗಮನಿಸಿದ್ರಿ. ನಮ್ಮ ಕಡೆ ಸೊಳೆ ಮಗ ಅನ್ನೋದು ಬೈಗಳಲ್ಲ, ಇಟ್ ಈಸ್ ಅನ್ ಅಡ್ಜೆಕ್ಟಿವ್. ಈ ಕಾರ್ಯಕ್ರಮ ನಮ್ಮೂರಾಗ ಏನಾದರೂ ಆಗಿದ್ರೆ, ಏನು ಕಾರ್ಯಕ್ರಮ ರೀ ಸೊಳೆ ಮಗಂದು, ಬಾ 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 ಅಂತಿದ್ರು. ಎಲ್ಲೇ ಹೋಗ್ರಿ ಸೊಳೆ ಮಗ ಅಂತಾರೆ ನಮ್ಮವ್ರು. ತಮಗೆ ತಾವ ಅಂದ್ಕೊಂತಾರೆ. ಇಲ್ಲೋಡ ನಾಗನ ಸಿಟ್ನೇವ, ನನ್ನ ತಡೀಕೋಬೇಡ, ನಂಗೆ ಸಿಟ್ಟು ಬಂದ್ರೆ ಹುಚ್ಚ ಸೊಳೆ ಮಗ ನಾನು. ನೋಡ್ರಿ, ನಮ್ಮ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮ ಕಡೆಯ ಒಂದು ಸಿಂಡಿಕೇಟ್ ಬ್ಯಾಂಕಿನ ಜೋಕನ್ನು ಹೇಳ್ತಾರೆ. ಅದನ್ನು ನಾನು ಹೇಳ್ತೀನಿ ಅವ್ರ ಪರ್ಮಿಷನ್ ತಗೊಂಡು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮಾತ್ರ ನೀವು ಸೊಳೆ ಮಗ ಅನ್ಬೇಡ್ರಿ. ಎದಕ್ಕೆ? ಪಾಪ ಅಲ್ಲಿ ದಕ್ಷಿಣ ಕನ್ನಡ ಜನ ಹೆಚ್ಚಾಗಿರ್ತಾರೆ. ಶೆಣೆ, ಭಟ್, ಅಡಿಗ, ಹೆಗಡೆ, ಪಾಪ ಆ ಜನ ಭಾಳ ಸಾಫ್ಟು, ನೋಡೋದಕ್ಕೂ ಭಾಳ ಚಂದ ಇರ್ತಾರೆ. ಅವ್ರು ಭಾಳ ಸಿಟ್ಟು ಬಂದ್ರೆ, ಇದೆಂಥದ್ದು ಮಾರಾಯರೆ ಬುರ್ನಾಸು, ಮಂಡೆ ಬಿಸಿ ಆಯ್ತು ನಮ್ಮದು ಅಂತಾರೆ. ಇಷ್ಟೇ ಪಾಪ ಅವ್ರು ಸಿಟ್ಟು ಅಂದ್ರೆ. ನಮ್ಮ ಕಡೆ ಸಿಟ್ಟು ಬಂದ್ರೆ ಅವ್ವ ಅಪ್ಪ ಅಕ್ಕ ಓಸು ಮಂದಿ ಮುಗಿತಾರೆ. ನಮ್ಮ ಗಂಗಾವತಿ ಸಿಂಡಿಕೇಟ್ ಬ್ಯಾಂಕಿಗೆ ಶೆಣೆ ಅಂತ ಬಂದಾನ್ರಿ, ನೋಟ್ ಎಣಸಾಕತ್ತಾನ. ನಮ್ಮ ಕಡೆ ಒಬ್ಬ ಜಲ್ದಿ ಕೊಡ್ರಿ ಸರ್ ಅಂತ ನಿಂತಾನ. ಆಯಿತು ಕೊಟ್ಟೆ, 1 ನಿಮಿಷ ಇರಿ ಎಣಿಸಿದ. ಯಾಕೋ ಒಂದು ನೋಟ್ ಮಿಸ್ಟೇಕ್ ಬಂತು, ಮತ್ತೊಮ್ಮೆ ಎಣಿಸಿದ. ಮತ್ತೆ ಮಿಸ್ಟೇಕ್ ಬಂತು, ಮತ್ತೊಮ್ಮೆ ಎಣಿಸಿದ. ಇವ ಜಲ್ದಿ ಕೊಡ್ರಿ ಸರ ಅಂದ. ಇವ ಎದಕ್ಕೆ ಅವಸರ ಮಾಡಕತ್ತೀನಂದ್ರೆ, ಅವನ ಗೆಳೆಯ ಹೊರಗೆ ನಿಂತು ಜಲ್ದಿ ಬರಲೆ ಜಲ್ದಿ ಬರಲೆ ಜಲ್ದಿ ಬರಲೆ ಅಂತ ಆಕ್ಸಿಲೇಟರ್ ಕೊಡಕತ್ತಾರೆ. ಬಂದ್ ತಡೆಯಲೆ ಅಂತೀವ. ಎಲ್ಲೆಲ್ಲಿ ಮುಗಿಲಿಲ್ರಿ ಅವನು. ಬರ್ತೀಯಲ್ಲೇ ಅಂತ ಒದರಿ ಬಿಟ್ಟವ. ತಡೆಯಲೇಪ್ಪ, ಈ ಸೋಳ ಮಗನ ಎಣಸದ ಮುಗಿವಲ್ತು ಅಂತ. ಶಣೆ ಸ್ಟನ್ನಾಗಿಬಿಟ್ಟನ್ರಿ. ವಾಟ್ ಎ ಲ್ಯಾಂಗ್ವೇಜ್ ದಿಸ್ ಈಸ್. ಯಾಕ್ರಿ ಸರ್ ಏನಾತಂದಿವ? ಇವಾಗ ಅದು ಏನೂ ಅಲ್ಲ. ಏನು ಸರ್ ಏನಾಯ್ತು ಅಂತ ಕೇಳ್ತಾ ಇದ್ದೀರಿ ನೀವು? ಕಮ್ ಟು ದಿ ಮ್ಯಾನೇಜರ್ ಹತ್ರ ಬರ್ರಿ. ಅಲ್ಲಿ ಹೋಗಿ ನೋಟಿನ ಕಟ್ ಹೋಗ್ಬಿಟ್ಟ. ಸರ್ ಐ ವಾಂಟ್ ಟ್ರಾನ್ಸ್ಫರ್, ನಂಗೆ ಟ್ರಾನ್ಸ್ಫರ್ ಬೇಕು. ನಾನಿಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಮಾರ್ಯಾರ. ಎದಕ್ಕೆ ರೀ? ಎಂಥದ್ದು ಮಾರ್ಯಾರ ಇಲ್ಲಿ ಜನ ಡೈರೆಕ್ಟ್ ಬೈತಾರೆ. ಕರೀರಿ ಇಲ್ಲಿ ಯಾರೋ ಅವನು ಕರೆದು, ಏನೋ ಮರ ಏನು ಬೈದಿ ಡೈರೆಕ್ಟ್. ಸರ ನಾ ಏನೂ ಬೈದಿಲ್ಲ, ಜಲ್ದಿ ಕೊಡಂತ ಇಷ್ಟು ಅಂದಿನಿ ನೋಡ್ರಿ. ಶೆಣೆ ನೀವರ ಹೇಳ್ರಿ ಏನಂದ? ನನ್ನ ಬಾಯಿಂದ ಅದನ್ನು ಹೇಳೋದಿಲ್ಲ ಸರ್. ಅವ ನಮ್ಮ ತಾಯಿಯನ್ನು ಬೈದೋದುಂಟು. ಅವ್ರ ತಾಯಿನ ಬೈದೇನಪ್ಪ ನೀನು? ನಮ್ಮ ತಾಯಿಗೂ ಅವ್ರ ತಾಯಿನ ಬೈದಿಲ್ರಿ ನಾನು. ಮತ್ತೇನು ಅಂತಾನಲ್ಲ ಅವ, ನಾ ಏನೂ ಅಂದಿಲ್ರಿ ಸರ್. ಶೆಣೆ ಹೇಳುವಲ್ಲ, ನನ್ನ ಬಾಯಿಂದ ನಾ ಹೇಳೋದಿಲ್ಲ ಸರ್ ಅಂತಾನ. ಇವ ಹೇಳುವಲ್ಲ, ನಾ ಏನೂ ಅಂದಿಲ್ಲ ಅಂತಾನೆ. ಯಾಕಂದ್ರೆ ಇವಾಗ ನೆನಪ ಇಲ್ರಿ, ಅದು ಕಾಮನ್ಯ ಹೋಗದು. ಇವ ಅದನ್ನು ಸೀರಿಯಸ್ ತೊಗೊಂಡ್ಬಿಟ್ಟಾನ. ಮ್ಯಾನೇಜರ್ಗೆ ನೋಡ್ರಿ ಅಂಗಿ ಹರ್ಕೋಬೇಕು ಅನಿಸ್ತು. ಇತ್ತಾಗ ಇವ ಹೇಳುವಲ್ಲ, ಇವು ಏನೋ ಅನ್ನಂಗಿಲ್ಲ. ಯಾಕೆ 10 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾನ ಬ್ಯಾಂಕಿನಾಗ. ಅವ ಕಸ್ಟಮರು ಇವತ್ತು ಬೈದು ಬಿಟ್ರೆ ನಾಳೆಗೆ ಅದ್ರ ರೊಕ್ಕ ಒಯ್ದು ಬಿಡ್ತಾನೆ. ಯಾರಿಗೆ ಬೈಬೇಕವ? ಸ್ಟಾಫ್ ಶೆಣೆಗೆ ಬೈಬೇಕು. ಶೆಣೆಗೆ ಬೈದವ ಮ್ಯಾನೇಜರ್ ಏನಂತ, ಲೇ ಶೆಣೆ ಇವ ಏನಂದ ಅಂತ ಹೇಳಿಕ್ರ ನನಗೆ ಹೆಂಗೆ ಗೊತ್ತಾಗ್ಬೇಕ್ರೆ ಹುಚ್ಚೋಳ ಮಗನೇ. ಟಾಪಿಕ್ ಕ್ಲೋಸ್. ಶೆಣೆ ಮುಂದೆ ಮಾತಾಡ್ಲಿಲ್ರಿ ಪಾಪ. ಸುಮ್ಮನೆ ನೋಟಿನ ಕಟ್ ತೊಗೊಂಡ ಎಣಿಸಿ ಅಂತ ಕುಂತ್ಬಿಟ್ಟ. ಗೊತ್ತಾಗ್ಬಿಡ್ತಾವಿದು ಹುಚ್ಚೋಳ ಮಕ್ಕಳು ಬ್ಯಾಲ್ಟ್ ಐತೆ ಅಂತೇಳಿ. ನಮ್ಮ ಕಡೆ ಬಂದಾಗ ಈ ಮಾತು ನಿಮ್ಮ ಕಿವಿಗೆ ಬಿದ್ದರೆ ನೀವು ಇದನ್ನು ಹೊಗಳಿಕೆ ಅಂತ ಭಾವಿಸ್ರಿ, ಬೈತಾರಂತ ಭಾವಿಸ್ಬಾಡ್ರಿ. ಯಾಕಂದ್ರೆ ನಾವೆಲ್ಲ ಇದನ್ನು ಅನಿಸ್ಕೊಂಡು ಎಷ್ಟು ದೊಡ್ಡವರಾಗಿವಿ. ನೀವು ಭಾಳ ಚಂದ ಮಾತಾಡ್ತೀರಿ, ಭಾಳ ಚೆನ್ನಾಗಿತ್ತು ಪ್ರಣೇಶ್, ಕೀಪ್ ಇಟ್ ಅಪ್ ಅಂತ ಭುಜ ತಟ್ತೀರಿ. ನಮ್ಮ ಕಡೆ ಏನು ಮಾತಾಡ್ತಾನ್ರಿ ಸೊಳ ಮಗ, ಬಾ ಬಾ.
ಒಂದೇ ಮಾತು.